ಗುತ್ತಿಗೆದಾರರು ಈಗ ನೇರವಾಗಿ ಸಚಿವರ ಹೆಸರು ಹೇಳಿದ್ರೂ ಕೂಡ ಅಂಡ್ ಒಂದು ಡೆಡ್ ಲೈನ್ ಅನ್ನು ಕೊಟ್ಟರೂ ಕೂಡ ಸಿದ್ದರಾಮಯ್ಯ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಕಮಿಷನ್ ದಂಧೆ ನಡೆದಿಲ್ಲ, ಕಮಿಷನ್ ಸತ್ಯ ಆಗಿದ್ರೆ ಕೋರ್ಟಿಗೆ ಹೋಗೋಕೆ ಹೇಳಿ ಅಂತ ಅಸಡ್ಡೆ ಡೋಂಟ್ ಕೇರ್ ರೀತಿಯ ವರ್ತನೆ ಸಿದ್ದರಾಮಯ್ಯ ಅವರು. ಆ ಥರದ್ದೇನಾದ್ರೂ ಸಮಸ್ಯೆ ಆಗಿದ್ರೆ ಕೋರ್ಟಿಗೆ ಹೋಗಕ್ಕೆ ಹೇಳಿ ಅಂತ ಸಿದ್ದರಾಮಯ್ಯ ಅವರ ವರ್ಷ ಇದು. ಗುತ್ತಿಗೆದಾರರಿಗೆ ಯಾರೋ ಹೇಳಿ ಕಳಿಸಿದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಗುತ್ತಿಗೆದಾರರ ಬಾಯಲ್ಲಿ ಯಾರೋ ಮಾತನಾಡಿಸ್ತಾ ಇದ್ದಾರೆ, ಇಂಥದ್ದೇನು ಕೂಡ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ತೀರಾ ಹಂಗಾಗಿತ್ತು ಅಂದ್ರೆ ಕೋರ್ಟಿಗೆ ಹೋಗಕ್ಕೆ ಹೇಳಿ ಅಂತ ಇದ್ದಾರೆ. ಅಂದ್ರೆ ನೀವು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಅದೆಂತ ಹೇಳಿ ಕೋರ್ಟ್ಗೆ ಹೋಗ್ಲಿ ಮಾಡಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಅದೆಂತ ಹೇಳಿ ಕೋರ್ಟ್ಗೆ ಹೋಗ್ಲಿ ಮಾಡಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಅದೆಂತ ಹೇಳಿ ಕೋರ್ಟ್ಗೆ ಹೋಗ್ಲಿ